ಹಾಗೆ ನಾನು 1997ನೇ ಇಸ್ವಿಯಲ್ಲಿ ಅಪಾಯಿಂಟ್ ಆದಂತಹ ಒಬ್ಬ ಶಿಕ್ಷಕಿ. ಇಲ್ಲೇ ನಿಮ್ಮ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಎನ್ನುವಂತಹ ಗ್ರಾಮದಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ 5 ವರ್ಷಗಳ ಕಾಲ ಹೊನ್ನಾಳಿ ತಾಲೂಕಲ್ಲೇ ನಾನು ಮೊದಲ ಒಂದು ವೃತ್ತಿಯನ್ನು ಆರಂಭಿಸಿದ್ದೇನೆ. ಈಗ ಕೊನೆಯ ವೃತ್ತಿಯನ್ನು ಕೂಡ ಹೊನ್ನಾಳಿ ತಾಲೂಕಲ್ಲೇ ಮಾಡಬೇಕು ಅನ್ನುವಂಥದ್ದು ದೇವರ ಇದಾಗಿತ್ತು. ಮತ್ತೆ ಹೊನ್ನಾಳಿ ತಾಲೂಕಿಗೆ ನಾನು ಬಂದಿದ್ದೆ. ನಾನು 28 ವರ್ಷಗಳ ಕಾಲ ಸರ್ವಿಸ್ ಅನ್ನು ಮಾಡಿದ್ದೇನೆ. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಉಂಬಳೆಬೈಲು ಇರತಕ್ಕಂಥ ಶಿವಮೊಗ್ಗ ತಾಲೂಕಿನ ಒಂದು ಹಳ್ಳಿಯಲ್ಲಿ 8 ವರ್ಷಗಳ ಕಾಲ ಹಿರಿಯ ಸಹ ಶಿಕ್ಷಕ ಅಥವಾ ಅದು ಕೂಡ ಮುಖ್ಯೋಪಾಧ್ಯಾಯರ ವೃತ್ತಿಯನ್ನು ಮಾಡಿ ಬಡ್ತಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೌನ್ಸಿಲಿಂಗ್ನಲ್ಲಿ ಇಲ್ಲಿ ನಾನು ಪ್ಲೇಸ್ ತಗೊಂಡಿದ್ದೇನೆ. ನಾನು ಕೌನ್ಸಿಲಿಂಗಿಗೆ ಬಂದಾಗ ನನಗೆ ಸರ್ಕಾರಿ ಪ್ರೌಢಶಾಲೆ ಕಾರ್ಗಲ್ ಇರ್ತಕ್ಕಂತಹ ಸ್ಥಳ ಸಿಕ್ಕಿತ್ತು. ಬಟ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳು 76 ಮಕ್ಕಳು ಮಾತ್ರ ಇದ್ರು. ನನಗೆ ಹೊನ್ನಾಳಿ ತಾಲೂಕಿನ ಮೇಲೆ ಅತೀವ ಪ್ರೀತಿ. ಯಾಕಂದ್ರೆ ಮೊದಲು ಅಪಾಯಿಂಟ್ ಆದಾಗ ಬೆಳಗುತ್ತಿ ಗ್ರಾಮದಲ್ಲಿ 5 ವರ್ಷ ಇದ್ದೆ. ಆ ಜನರ ಸಂಬಂಧ ಇಂದಿಗೂ ಕೂಡ ಇದೆ ನನಗೆ. ಹಾಗಾಗಿ ಹೊನ್ನಾಳಿ ಇದೆಯಲ್ಲ, ದೊಡ್ಡ ಸ್ಟ್ರೆಂತ್ ಇದೆ, ಒಂದು ಉತ್ತಮವಾದಂತಹ ಕೆಲಸ ಮಾಡಲಿಕ್ಕೆ ದೊಡ್ಡ ಸ್ಟ್ರೆಂತ್ನಲ್ಲಿ ಒಳ್ಳೆಯದು ಅಂತ ಒಂದು ಆಶಾಭಾವನೆ ಜೊತೆಗೆ ನಾನು ನಿಮಗೆ ಪ್ಲೇಸ್ ತಗೊಂಡು ಬಂದೆ. ನನಗೆ ಈಗ ಈ ದಿನ ತುಂಬಾ ಸಂತೋಷ ಆಗ್ತಾ ಇರೋದು. ಈ ಶಿಕ್ಷಣಾಸಕ್ತರ ಎದುರುಗಡೆ ನಾನು ಮಾತನಾಡ್ತೀನಿ ಅಂತಕ್ಕಂಥದ್ದು ನನ್ನ ಒಂದು ದೊಡ್ಡ ಹೆಮ್ಮೆ. ಇನ್ನೊಂದು ವಿಚಾರ ಏನು ಅಂದರೆ, ನಾನು ಸೊರಬ ತಾಲೂಕಿನ ಮೂಲದವರು, ಮಧು ಬಂಗಾರಪ್ಪನವರ ಊರಿನವರು. ಎರಡನೇದಾಗಿ ಆನವಟ್ಟಿ ಅಂತ ನೀವು ಕೇಳಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಥಮವಾದಂತಹ ರಿಸಲ್ಟು, ಪ್ರಥಮವಾದಂತಹ ಸ್ಟ್ರೆಂತು ಹೊಂದಿರುವಂತಹ ಶಾಲೆಯಲ್ಲಿ ಕೆಲವು ವರ್ಷಗಳ ಕಾಲ ವರ್ಕ್ ಮಾಡಿದೆ. ಜೊತೆಗೆ ಅಲ್ಲೇ ಓದಿದ್ದೆ ನಾನು ಕೂಡ. ನೀವೆಲ್ಲ ಹಿಂಗೆ ಹೆಮ್ಮೆಯಿಂದ ಈ ಶಾಲೆಯಲ್ಲಿ ನಾನು ಹಳೆಯ ವಿದ್ಯಾರ್ಥಿ ಅಂತೀರೋ, ಅದೇ ರೀತಿ ನಾನು ಹಳೆಯ ವಿದ್ಯಾರ್ಥಿಯಾಗಿ ಅಲ್ಲೂ ಕೂಡ ವರ್ಕ್ ಮಾಡಿ ಬಂದಿದ್ದೀನಿ. ನನಗೆ ಫಸ್ಟ್ ಡೇ ನಾನು 14ನೇ ತಾರೀಕು ಹೀಗೆ ಡ್ಯೂಟಿ ಜಾಯಿನ್ ಮಾಡ್ಕೊಂಡು ಬಂದಾಗ ನನಗೆ ಅತೀವ ಹೆಮ್ಮೆ ಆಗಿದ್ದೇನೆ ಅಂದರೆ ರಜಾ ವೇಳೆಯಲ್ಲಿ ನಾನೊಂದು ಮೆಸೇಜನ್ನು ಹಾಕಿದ್ದೆ. ಯಾರಿಗೆ? ಅಧ್ಯಕ್ಷರಿಗೆ. ನನಗೆ ಅಧ್ಯಕ್ಷರು ಮತ್ತು ಧನಂಜಯ ಸರ್ ಫೋನ್ ನಂಬರ್ ಮಾತ್ರ ಸಿಕ್ಕಿತ್ತು. ಅವರಿಗೆ ನಾನು ಇಂಥ ದಿನ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹಾಕಿದ್ದೆ. ಆ ದಿನ ನನ್ನೆಲ್ಲ ಶಿಕ್ಷಕ ವೃಂದದಲ್ಲಿ ಎಷ್ಟೋ ಜನ ಶಿಕ್ಷಕರು ಇಲ್ಲಿ ಹಾಜರಿದ್ದರು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ರಜಾ ವೇಳೆಯಲ್ಲೂ ಕೂಡ ಶಿಕ್ಷಕರು ಇಲ್ಲಿ ಹಾಜರಿದ್ದಾರೆ ಅಂದರೆ ಅವರ ಒಂದು ಆಸಕ್ತಿ ನನಗೆ ತುಂಬ ಖುಷಿ ಆಯಿತು. ಮಲೆನಾಡಲ್ಲೆಲ್ಲ ರಜಾ ವೇಳೆಯಲ್ಲಿ ಶಿಕ್ಷಕರು ಬರೋದಿಲ್ಲ. ಬಟ್ ಇಲ್ಲಿ ಎಲ್ಲ ಕನಿಷ್ಠ ಒಂದು 80% ಶಿಕ್ಷಕರು ಇಲ್ಲಿ ಬಂದಿದ್ರು. ಅವರೆಲ್ಲರ ಸಮ್ಮುಖದಲ್ಲಿ ರಿಪೋರ್ಟ್ ಅನ್ನು ಮಾಡಿಕೊಂಡೆ. ಅಲ್ಲಿಂದ ನಾವು ಡೆಡಿಕೇಟ್ ಆಗಿರೋದ್ರಿಂದ ಪ್ರತಿದಿನ ಕೂಡ ನಾನು ಶಾಲೆಗೆ ಹಾಜರಾಗ್ತಾ ಇದ್ದೆ. ಅದಕ್ಕೆಲ್ಲ ನೀವು ಸಾಥ್ ಕೊಟ್ಟವರು ಯಲ್ಲಪ್ಪಣ್ಣ, ಆಮೇಲೆ ಮಂಜುಳಮ್ಮ, ನೀಲಮ್ಮ, ಚನ್ನೇಶ್ವರು, ಉಳಿದವರೆಲ್ಲ ನನಗೆ ಸಾಥ್ ಕೊಟ್ಟರು, ಎಲ್ಲ ಶಿಕ್ಷಕರವರು. ನನಗೆ ನಿಮ್ಮೆಲ್ಲರ ಎದುರುಗಡೆ ನಾನು ಹೇಳ್ಕೊಳ್ಬೇಕಾಗಿರುವಂಥ ಒಂದು ಅತೀವ ಹೆಮ್ಮೆಯ ವಿಷಯ ಅಂದರೆ ಈ ಉತ್ತಮವಾದಂತಹ ಶಿಕ್ಷಕರಿಂದ ಇದೆ. ನನಗೆ 600 ಮೇಲೆ ಒಂದು ಮಕ್ಕಳು ಶಾಲೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಮಾರ್ಕ್ಸ್ ತೆಗಿತಿದ್ದಾನೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ಅಲ್ಲಿ ಇರುವಂಥ ಗುಣಾತ್ಮಕ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾವುದೇ ಒಂದು ಮಗು ತಾನೇ ಒಬ್ಬನು ಓದಿದ್ರೆ ಅಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರಿಂದವರ ಶ್ರಮ ಇದ್ದಾಗ ಮಾತ್ರ 600 ಮೇಲೆ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಲ್ಲಿಂದ ಇಲ್ಲಿವರೆಗೂ ಪ್ರತಿಯೊಂದು ವಿಚಾರವನ್ನು ಕೂಡ ಗಮನ ಹರಿಸ್ತಾ ಬಂದಾಗ ಇದು 28ನೇ ತಾರೀಕು SDMC ಅವರ ಒಂದು ಮೀಟಿಂಗನ್ನು ಮಾಡ್ತೀನಿ. SDMC ಅವರು ಆ ದಿನ ನಾನು ಡ್ಯೂಟಿ ಜಾಯಿನ್ ಮಾಡಕ್ಕೆ ಬಂದಾಗ ಇದರಲ್ಲಿ ಸುಮಾರು SDMC ಅವರು ಹೂವು ಕೊಟ್ಟು ಹಾರವನ್ನು ಹಾಕಿ ಅವರ ತುಂಬ ಖುಷಿ ಆಯಿತು. ಹೊನ್ನಾಳಿ ಜನತೆ ಎಷ್ಟೆಲ್ಲ ಇದ್ದಾರೆ, ಎಷ್ಟೆಲ್ಲ ಅವರು ಹಳ್ಳಿಯಿಂದ ಬಂದಿದ್ದಾರೆ. ಅವರೆಲ್ಲರೂ ಇನ್ವೈಟ್ ನೋಡಿ ತುಂಬ ಖುಷಿ ಆಯಿತು ನನಗೆ. ಅದ್ರ ಜೊತೆಗೇನೆ ಇನ್ನೊಂದು ಏನಪ್ಪ ಅಂದರೆ 28ನೇ ತಾರೀಕು ನಾನು ಎಲ್ಲ SDMC ಅವರ ಮೀಟಿಂಗ್ ಅಂತ ಕರೆದಾಗ ಅವ್ರು ಹೇಳಿದ್ದಿಷ್ಟೇ, ಮೇಡಮ್ ಶಾಲೆಯಲ್ಲಿ ಉತ್ತಮವಾಗಿ ಶಿಕ್ಷಣ ಇದೆ, ಆದರೆ ಮಕ್ಕಳಲ್ಲಿ ಸ್ವಲ್ಪ ಶಿಸ್ತು ಕಡಿಮೆ ಇದೆ, ತುಂಬ ದೊಡ್ಡ ಸ್ಟ್ರೆಂತ್. ಇದಕ್ಕೆ ನೀವು ಶಿಸ್ತನ್ನು ನೀವು ಕಾಪಾಡಲೇಬೇಕು. ಅದಕ್ಕೆ ಏನು ಮಾಡೋಣ ಅಂತ ಚರ್ಚೆ ಮಾಡಿದಾಗ ಒಬ್ಬರಿಂದ ಎಲ್ಲ ನಾವು ಯೂನಿಫಾರ್ಮ್ ಮಾಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ ನಮ್ಗೆಲ್ಲ ಶಿಕ್ಷಣಾಸಕ್ತಿ ಅವರೇ SDMC ಅವರೇ ಹೀಗೆ ಮಾಡೋಣ ಅಂತ ಚರ್ಚೆ ಮಾಡಿದ್ವಿ. ಬಂದಿದೆ ನಾವು ಒಂದು ರೆಸಲ್ಯೂಷನ್ ಆವಾಗ ಪಾಸ್ ಮಾಡಿದ್ವಿ. ಈಗ ತಾನೇ ಆಗಮಿಸಿದ ನಮ್ಮ ತಾಲೂಕಿನ
ಜನಪ್ರಿಯ ಶಾಸಕರು ಡಿ ಜಿ ಶಾಸಕರು, ಈ ನಮ್ಮ ಶಾಲಾ ಎಲ್ಲ ಆಡಳಿತ ಸದಸ್ಯರು ಮತ್ತು ಎಲ್ಲ ಸಂಘಟನೆಗಳ ಸದಸ್ಯರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಭಾಗವಹಿಸಿದ ಸಹಿತ ತುಂಬ ಸ್ವಾಗತ. ಹಾಗೂ ನಮ್ಮ ಶಾಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ನಿಂಗಪ್ಪ ಸರ್ ಸಹಿತ ತುಂಬ 29ನೇ ತಾರೀಕಿನಂದು ಅಧ್ಯಕ್ಷರು ಬಂದಿದ್ರು. ನಮ್ಮ ಚನ್ನೇಶ್ವರ ಮತ್ತು 2-3 ಜನ ಶಿಕ್ಷಕರಿದ್ರು. ಆ ದಿನ ನಮ್ಮ ಶಾಸಕರನ್ನ ಭೇಟಿ ಮಾಡ್ಕೊಳ್ಳೋಣ, ನಾವು ಫಸ್ಟಿಗೆ ನಾವು ಪರಿಚಯ ಮಾಡ್ಕೊಳ್ಬೇಕು ಬಂದಿರೋ ವಿಷಯ ಅಂತ ಹೇಳಿ ನಾವೆಲ್ಲರೂ ಸೇರಿ ನಮ್ಮ ಮಾನ್ಯ ಶಾಸಕರ ಮನೆಗೆ ಹೋದಾಗ ಅದ್ಭುತ ಅಂತ ಅನಿಸಿದ್ದು ಏನಂದ್ರೆ, ಒಬ್ಬ ತಾಲೂಕಿನ ಶಾಸಕರಾಗಿ ಇಷ್ಟು ಸರಳ ವ್ಯಕ್ತಿತ್ವ ಇದೆ ಅನ್ನೋದನ್ನು ಕಂಡಿದ್ದೆ ನಾನು ಆಗ. ಅವರು ನನಗೆ ತುಂಬ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿ, ಅವರು ನನ್ನ ಎಲ್ಲ ನಾನು ಊರಲ್ಲಿ ಬೆಳೆದಿದ್ದು ನಾನು ಮಾಡಿದ ಕೆಲಸ ಎಲ್ಲವನ್ನು ಅಭಿಲಾಷೆಗಳು ನಾನು ಹೇಳಿದೆ. ಹೊಸದಾಗಿ ಹೀಗೆ ಸಮವಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಎಲ್ಲ STMC ಹೇಳಿದ್ದಾರೆ ಹೀಗೆಲ್ಲ ಮಾಡೋಣ. ನನ್ನ ಶಾಲೆ ವಿದ್ಯಮ್ಮ ನಾನು ಯೋಚನೆ ಮಾಡಿಲ್ಲ, ನೀವು ಮಾಡ್ತಾ ಇದೆಯಲ್ಲ ಉತ್ತಮವಾಗಿ ಮಾಡಬೇಕು ಅಂತ ಒಂದು ಪ್ರೋತ್ಸಾಹವನ್ನು ಆಗಬೇಕು. ನನಗೆ ನಿಮ್ಮ ಶಾಲೆಗೆ ನಾನು ಒಂದೇ ಬರ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಅಲ್ಲಿಂದ ನಾವು ಬಂದು 1ನೇ ತಾರೀಕು ಪೇರೆಂಟ್ಸ್ ಮೀಟಿಂಗ್ ಪ್ರಾರಂಭೋತ್ಸವ ಸರ್ಕಾರದ ನಿಗದಿಯಂತೆ ನಮ್ಮ BO ಸರ್ ಹಾಜರಾಗಿದ್ದರು, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾಜರಾಗಿದ್ದರು, 120ಕ್ಕಿಂತ ಹೆಚ್ಚು ಜನ ಪೇರೆಂಟ್ಸ್ ಹಾಜರಾಗಿದ್ದರು. ನಮ್ಮ ಮಾನ್ಯ ಶಾಸಕರು ಕೂಡ ಪ್ರಾರಂಭೋತ್ಸವಕ್ಕೆ ಉದ್ಘಾಟನೆ ಮಾಡಿದ್ರು. ಆ ದಿನವೇ ಮಾನ್ಯ ಶಾಸಕರಿಗೆ ಅಕ್ಕಪಕ್ಕ ನಾನು ಕೂತಾಗ ಅದನ್ನು ಕೂಡ ಹೇಳಿದೆ, ನೀವು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಏನು ಹೆದರಬೇಕಾಗಿಲ್ಲ, ನೀವು ಮಾಡಿ ಅಂತ ಇರುವಂತಹ ಭರವಸೆಯನ್ನು ನೀಡಿದ್ರು. ಆ ಪ್ರಾರಂಭೋತ್ಸವದ ದಿನದಂದು ನಾವು STMCಯಲ್ಲಿ ಏನು ತೀರ್ಮಾನವನ್ನು ಮಾಡಿಕೊಂಡಿದ್ವೋ ಆ ತೀರ್ಮಾನದ ಪ್ರತಿ ಎಳೆಯಾಗಿ ನಾವು ಪೋಷಕರಲ್ಲಿ ಬಿಚ್ಚಿದ್ವಿ. ಪೋಷಕರು ಕೂಡ ತುಂಬ ಉತ್ತಮವಾದ ರೆಸ್ಪಾನ್ಸ್ ಅನ್ನು ಮಾಡಿದ್ರು. ನನಗೆ ಇಲ್ಲಿ ಬಂದಿರುವಂಥ ಒಂದು ಸಣ್ಣ ಸಮಸ್ಯೆ ಏನಂದ್ರೆ, ನೀವೆಲ್ಲರೂ ಈಗ ನಾನು ಯಾರನ್ನೂ ನಿಮ್ಮನ್ನು ಕರೆದಿಲ್ಲ, ನಿಮ್ಗೆ ಗೊತ್ತಿದೆ. ಇಲ್ಲಿ ಯಾವ ಸಮಸ್ಯೆಗಾಗಿ ನೀವು ಬಂದಿದ್ದೀರಿ ಎನ್ನುವಂಥ ವಿಷಯವನ್ನು ಕುರಿತು ನಾನು ಮಾತನಾಡ್ತೀನಿ. ಆಶಾ ಗೌಡ ಮತ್ತು ಲೀಲಾ ಅವರು ಮೇ ತಿಂಗಳ ಒಂದು ಫಸ್ಟ್ ವಾರದಲ್ಲಿ ನಾವೊಂದು ಒಂದು ವಾರಕ್ಕೆ ರಿಸಲ್ಟ್ ಬಂದ 2-3 ದಿನ ಆದಂತ ಅವ್ರ ಮಗನ ಬೇಸಿಕಲ್ಲಿ ಅಂತ ಬಂದಿದ್ರು. ಬಂದವರು ಇಲ್ಲಿ ಬಂದರು, ಕುತ್ಕೊಳ್ಳಿ ಅಂತ ನಾನು ಕೂಡ ಇನ್ವೈಟ್ ಮಾಡಿದೆ. ಮಾಡಿದ್ಮೇಲೆ ಅವ್ರು ಹೇಳಿದ್ರು, ನನಗೆ ನೀವು ಯಾವುದೇ ಫೀಸ್ಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ, ಬರೀ ಪರೀಕ್ಷಾ ಫೀಸನ್ನು ಮಾತ್ರ ತೆಗೆದುಕೊಳ್ಬೇಕು, ಸಾರಿ ಗೌರ್ಮೆಂಟ್ ಫೀಸನ್ನು 110 ರೂಪಾಯಿನ ಮಾತ್ರ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ನಾನು ಅವರ ಒಂದು ಏನೋ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ 1 ಗಂಟೆ ಅವ್ರು ಹೇಳಿದ್ರು, ಹಾಗೆ ಹೀಗೆ ಅಲ್ಲಿ ಹಿಂಗಾಗಿತ್ತು, ನೀವು ಮಾಡೋ ಹಾಗಿಲ್ಲ, ಆ ರೈಟ್ಸ್ ಇಲ್ಲ, ಆ ಕಾನೂನು ಇದೆ ಅಂತ ಹೇಳಿ ಹೇಳಿದ್ರು. ನಾನು ಕೇಳಿಸ್ಕೊಂಡೆ. ಆಗ ಕೇಳಿಸ್ಕೊಂಡ ಆದ ನಂತರ ಅವರಿಗೆ, ಮೇಡಮ್ ನನ್ನ ಮಾತು ಕೇಳಿಸ್ಕೊಂಡೆ ಈಗ ಅಂತ ಹೇಳಿ, ಸರ್ಕಾರಿ ಶಾಲೆಗಳು ಇಡೀ ಕರ್ನಾಟಕ ರಾಜ್ಯದಿಂದ ಯಾಕೆ ಮುಚ್ಚೋಗ್ತಿದ್ದಾವೆ ಅಂದರೆ, ಗೌರ್ಮೆಂಟ್ ಸ್ಕೂಲು ಮುಚ್ಚೋಗ್ತಿದ್ದಾವೆ, ಪ್ರೈವೇಟ್ ಸ್ಕೂಲ್ಗಳು ಎದ್ದು ತುಳಿತಿದ್ದಾವೆ. ಯಾಕೆಂದರೆ ನಾವೆಲ್ಲ ಈ ಮನೋಭಾವನೆಯನ್ನು ಹೊಂದಿರೋದಕ್ಕೆ ನಿಮ್ಮ ಸಲಹೆ ಸಹಕಾರವನ್ನು ನಾನು ತೆಗೆದುಕೊಳ್ತೇನೆ. ಬಟ್ ಇದೇ ಫೈನಲ್ ಅಲ್ಲ, ನೀವು ಹೇಳಿದ್ದೆ ಫೈನಲ್ ಅಲ್ಲ. 2025-26-27ನೇ ಸಾಲಿನ STMC ಪೋಷಕರು ಶಿಕ್ಷಕ ವೃಂದದವರ ಜೊತೆ ಸೇರಿ ನಾನು ಈ ವರ್ಷದ ಫೀಸನ್ನು ನಿಗದಿ ಮಾಡ್ತೇನೆ ಅಂತ ಹೇಳಿ ಕಳಿಸಿದ್ರು. ಒಂದು. ಎರಡನೇದಾಗಿ ಅದಾದ ನಂತರ ಮೇ 4ನೇ ತಾರೀಕಿಗೆ ನಮ್ಮ ಚಿತ್ರದುರ್ಗದ CTE ವತಿಯಿಂದ ನಮ್ಮ ಶಾಲೆಗೆ ಹಿಂದಿನ ಎಲ್ಲರೂ ಆಡಿಟ್ ಮಾಡಿರಲಿಲ್ಲ, ಆಡಿಟ್ಗೆ ಅಂತ ಅಲ್ಲಿಂದ ಒಂದು ಟೀಮನ್ನು ಹಾಕಿದ್ರು. ಆಡಿಟ್ಗೆ ಅಂತ ಬಂದಾಗ ಮತ್ತೆ ಅವರು 4 ಜನ ಬಂದು ಆಡಿಟ್ ಮಾಡಿಕೊಡುದು ಅಂತ ಹೇಳಿ ಅವರನ್ನ ಗಲಾಟೆ ಮಾಡಿ ಅವರನ್ನ ವಾಪಸ್ ಕಳಿಸಿದ್ದಾರೆ. 2ನೇ ವಿಷಯ. ಇನ್ನು 3ನೇದಾಗಿ ಮತ್ತೆ ಒಂದು ದಿನ ನೀವು ಇವರು ಶಾಸಕರು ಮತ್ತೆ ಮೊನ್ನೆ BO ಸರ್ ಅವರು ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಹೋದ್ಮೇಲೆ ಆ ಪೋಷಕರ ಮಹಾಸಭೆ ನಡೀತಾ ಇರಬೇಕಾದ್ರೆ ಪೋಷಕರ ಮಹಾಸಭೆಯಲ್ಲಿ ಕೂಡ ಗಲಾಟೆ ಮಾಡಿದ್ರು. 4ನೇದಾಗಿ ಈ ಶನಿವಾರ ದಿವಸ ನಮ್ಮ ಎಲ್ಲ 23 ಜನ ಶಿಕ್ಷಕರು ನನ್ನ ಸಿಬ್ಬಂದಿ ಜೊತೆಗೆ ಬೆಳಗಿನ ಸಮಯದಲ್ಲಿ ನಾನು ಇಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೆ. ನಮ್ಮ ಒಂದು ಶೈಕ್ಷಣಿಕ ಚಟುವಟಿಕೆಗಳನ್ನು ಕುರಿತಂತೆ ನಮ್ಮದು ಚರ್ಚೆ ಮಾಡೋದು ತುಂಬ ಇರುತ್ತೆ. ಈ ಒಂದು ಪ್ರಾರಂಭದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೆ. ಆ ಸಹೋದರರು ಮತ್ತೆ ಬಂದರು, ಇಲ್ಲಿ ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ, 10 ನಿಮಿಷ ಹೊರಗೆ ಕೂತ್ಕೊಳ್ಳಿ ಅಂತ ಹೇಳಿದೆ. ಇಲ್ಲಿ ಮೀಟಿಂಗ್ ಆಗಷ್ಟೇ ಶುರುವಾಗಿತ್ತು. ಒಂದು 10 ನಿಮಿಷ ಆಯಿತು, ಅರ್ಧ ಗಂಟೆ ಆಯಿತು, ನಾವು ಬಂದು 1 ಗಂಟೆ ಆಗಿದೆ, ಎಷ್ಟೊತ್ತು ಸಮಯ ಬೇಕಂತೆ ಅಂತ ನಮ್ಮ ವಕೀಲರ ಕಡೆಯಿಂದ ಮತ್ತೆ ಕಳಿಸಿದ್ರು.
ಆಗ ನಮ್ಮೆಲ್ಲ ಶಿಕ್ಷಕರು ಕರೆಯಲಿಲ್ಲ, ಅವ್ರಿಗೂ ಕೂಡ ಚೇರ್ ಹಾಕಿ ಇದೇ ರೀತಿ ನಾವು ಕುತ್ಕೊಳ್ಳಿ ಅಂತ ಹೇಳಿ ಏನು ವಿಷಯ ಅಂತ ಕೇಳಿದ್ವಿ. ಆಗ ಅವರು ರೈಟ್ಸು ರೆಗ್ಯುಲೇಷನ್ಸು ನೀವು ಹೆಂಗೆ ಕಲೆಕ್ಟ್ ಮಾಡಿದ್ರಿ, ಬಡವರು ಮಕ್ಕಳಿದ್ದಾರೆ ಅಂತ ಎಲ್ಲ ಹೇಳಿದ್ರು. ನಾನು ಮರುತ್ತರವನ್ನು ಹೇಳಲಿಕ್ಕೆ ಯಾವುದೇ ಅವಕಾಶವನ್ನು ಅವ್ರು ಕೊಡಲಿಲ್ಲ. ಗೊತ್ತಾಯ್ತಾ? ಮರುತ್ತರವನ್ನು ಹೇಳಲಿಕ್ಕೆ ಅವಕಾಶ ಕೊಡಲಿಲ್ಲ. ಆಗ ನಿಮಗೆ ನೋಡ್ಕೊಳ್ತೀನಿ, ನೀವು ತಿಂದಿದ್ದೀರಿ, ಕಮಿಷನ್ ತಿಂತೀರಿ, ಇದೇ ಭಾಷೆಗಳಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ಗಳೆಲ್ಲ ಇದ್ದಾವೆ ಸರ್. ಅವರು ನಾಗರಾಜ್ ನಾಯ್ಡು ಅಂತ ಅಂತೆ, ಅವರು ಹಳೆ SDLC ಅವರಂತೆ. ನನಗೆ ಅದು ಗೊತ್ತಿಲ್ಲ. ನನಗೆ ನಿಮ್ಮ ಶಿಕ್ಷಣಾಸಕ್ತರಲ್ಲಿ ನನ್ನ ಕಳಕಳಿಯ ಮನವಿ ಏನಪ್ಪಾ ಅಂದರೆ, 14ನೇ ತಾರೀಕಿಗೆ ನಾನು ಡ್ಯೂಟಿ ಜಾಯ್ನ್ ಆಗಿದ್ದು, 14ನೇ ತಾರೀಕಿಂದ ಈ ಕಡೆಗೆ ಇಲ್ಲಿ 1 ರೂಪಾಯಿಯ ಯಾವುದೇ ನಗದು ವ್ಯವಹಾರ ನಡೆದಿಲ್ಲ. ಹಾಗಾದ್ರೆ ನಾನು ಯಾವ ರೀತಿ ಕಮಿಷನ್ ತಿಂದಿದ್ದೀನಿ ಅನ್ನೋದನ್ನ ಅವರು ಪ್ರೂವ್ ಮಾಡಬೇಕು. ಎರಡನೇದಾಗಿ, ಸರ್ಕಾರಿ ಶಾಲೆಯ ಬಡ ಮಕ್ಕಳು ಯಾಕೆ ಬಡವರು ಮುಂದುವರಿಬಾರ್ದ? ಇನ್ನೊಂದು ನಾನು ಒಂದು ಪಾಯಿಂಟ್ ಹೇಳ್ತೇನೆ. ನಾನು ಮೂಲತಃ 3 ರೂಪಾಯಿ ಕೂಲಿ ಮಾಡಿದವಳು, 3 ರೂಪಾಯಿಗೆ ಕೂಲಿ ಮಾಡಿದವಳು. ಕೂಲಿ ಮಾಡಿ ಓದಿ ನಾನು ಈ ಹಂತಕ್ಕೆ ಬಂದಿದ್ದೀನಿ. ನನ್ನ ಮಗ ಈಗ ನನ್ನ 2 ವರ್ಷ ದುಡಿತಾನೆ, ನನಗೆ ತೃಪ್ತಿ ಇಲ್ಲ. ಯಾಕೆಂದ್ರೆ ನಾನು ಕಲಿಸಿದ ವಿದ್ಯಾರ್ಥಿಗಳು ನನಗೆ ದುಡಿಬೇಕು. ನಾನು ಕಲಿಸಿದ ವಿದ್ಯಾರ್ಥಿಗಳು ಬಡವರಾಗಿ ಉಳಿಬಾರ್ದು. ಯಾಕೆ ಬಡವರಾಗಿ ಉಳಿಬೇಕು? ಅವ್ರು ಬಡವರಾಗಿ ಯಾಕೆ ಈ ಸಮಾಜ ನೋಡ್ಬೇಕು ಅಲ್ವಾ? ಬಡವರು ಮೇಲಂತ ತರಬೇಕು ಅನ್ನೋದು ನನ್ನ ಅಭಿಲಾಷೆ. ಅವರು ಒಂದು ಒಳ್ಳೆ ಶೂಟು ಬಿಟ್ಟು ಹಾಕೊಳ್ಳೋದು ತಪ್ಪೇನಿದೆ? ಶೂಟು ಬಿಟ್ಟು ಹಾಕೊಳ್ಳೋದು ತಪ್ಪೇನಿದೆ? ನೀವು ಈ ರೀತಿ ಮಾಡಿ, ನಾವು ಎಲ್ಲ SDLC ಸದಸ್ಯರು, ಪೋಷಕರು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಏನು ಅಭಿಪ್ರಾಯ ಬಂತು? ನಮ್ಮ ಶಿಕ್ಷಕರ ಮೊದಲು ಅಭಿಪ್ರಾಯ ಬಂದಿದ್ದೇನೆಂದ್ರೆ, ಮೇಡಮ್ 544 ಮಕ್ಕಳಿದ್ದಾರೆ, 300 ಜನ ಕೊಡ್ಬೋದಾ, 200 ಜನ ಕೊಡ್ಬೋದಾ? ಫಸ್ಟ್ ಒಂದು ಹೆಜ್ಜೆ ಇಡೋಣ. ಅದರಲ್ಲಿ ಎಷ್ಟು ಜನ ಕೊಡ್ತಾರೆ, ಎಷ್ಟು ಜನ ಕೊಡಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ಕೊಳ್ಳೋಣ. ತಿಂಗಳ 30ನೇ ತಾರೀಕಿಗೆ ಇದು ಅಡ್ಮಿಷನ್ ಮುಗಿದಾಗ ನಾವು ಎಷ್ಟು ಜನ ಕೊಟ್ಟಿದ್ದಾರೆ, ಎಷ್ಟು ಜನ ಕೊಟ್ಟಿಲ್ಲ ಅಂತ ನೋಡಿ 50%ಗಿಂತ ಜಾಸ್ತಿ ಕೊಟ್ಟರೆ ಅದನ್ನು ಜಾರಿಗೆ ತರೋಣ. 50%ಗಿಂತ ಕಡಿಮೆ ಕೊಟ್ಟರು ಅಂದರೆ ಅದನ್ನು ಕೈ ಬಿಡೋಣ. ಯಾರು ಅಮೌಂಟ್ ಕೊಟ್ಟಿರ್ತಾರೋ ಅವ್ರಿಗೆ ವಾಪಸ್ ಕೊಡೋಣ. ಒಂದು ತೀರ್ಮಾನ. ಎರಡನೇದಾಗಿ, 400 ಮಕ್ಕಳಲ್ಲಿ 300 ಮಕ್ಕಳು ಕೊಡುವ, 100 ಮಕ್ಕಳು ಬಡವರಿದ್ದಾರಲ್ವಾ, ಆ ಬಡವರ ಮಕ್ಕಳಿಗೆ ನಾನೇ ಹೇಳಿದ್ದೀನಿ ನಮ್ಮ ಶಿಕ್ಷಕರಿಗೆ, ನಾನು 10 ಜೊತೆ ಕೊಡಿಸ್ತೀನಿ. ನೀವು 23 ಜನ ಇದ್ದೀರಿ, 23 ಜನ ಒಬ್ಬೊಬ್ಬರು 2 ಜನ ಕೊಡಿಸಿ. ಅದಕ್ಕೂ ಆಗಲಿಲ್ಲ, ದಾನಿಗಳನ್ನು ಬಿಡಿಯೋಣ. ನಮ್ಮ ಮಕ್ಕಳು ಎಲ್ಲರೂ ಕೂಡ ಉತ್ತಮವಾದ ಬಟ್ಟೆಯನ್ನು ಹಾಕೊಂಡು ಬರಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಸರ್. ಇಂತಹ ತೀರ್ಮಾನದಲ್ಲಿ ಅವರು ನೋಡಿ, ಇಂತಹ ತೀರ್ಮಾನಕ್ಕೆ ನಾವು ಬದ್ಧರಾಗಿ ಎಲ್ಲ ಶಿಕ್ಷಕರು ಮಾತನಾಡಿ ಪೇರೆಂಟ್ಸ್ ಉತ್ತಮವಾಗಿ ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ನಮಗೆ ಅಡಿ ಇಟ್ಟಾಗ ನಾನು ಮುಂದುವರಿಬೇಕೋ ಬೇಡವೋ ಅನ್ನೋದು ನನ್ನ ಒಂದು ಈ ಕನ್ಫ್ಯೂಸ್ ಆಯಿತು. ಯಾಕಂದ್ರೆ ಅವರು ಅವತ್ತು ಬಂದು ಆ ರೀತಿ ಶನಿವಾರ ದಿನ ಕೂಗಾಡಿ ಮಾತಾಡಿದ ಮೇಲೆ ಪ್ರೆಸ್ ಮೀಟ್ ಮಾಡಿದ್ರು. ನೋಡಿದ್ರಿ ನೀವೆಲ್ಲರೂ ಪೇಪರ್ನಲ್ಲಿ ಬಂದಿರುವಂತಹ ವಿಚಾರಗಳು, ಅದು ಎಷ್ಟು ಸತ್ಯಕ್ಕೆ ದೂರವಾಗಿದೆ ಅನ್ನುವಂಥದ್ದು ನೀವು ನೋಡಿದ್ರಿ. ಒಂದು. ಎರಡನೇದಾಗಿ, ನಿನ್ನೆ ಒಂದು ಮೆಮೊರಂಡಮ್ ತಂದುಕೊಂಡು ಹೋಗಿದ್ದಾರೆ. ಮೆಮೊರಂಡಮ್ ಇದೆ ಸರ್, ಮೆಮೊರಂಡಮ್ ಕಾಪಿ ಕೊಟ್ಟಿದ್ದಾರೆ. ಎಲ್ಲರನ್ನೂ ಅದನ್ನ ತೋರಿಸಿದ್ದೀವಿ. ಏನೋ ಬೃಹತ್ ಹೋರಾಟವನ್ನು ನಾವು ಮಾಡ್ತೀವಿ ಕೂಡ ನಿಮ್ಗೆಲ್ಲರಿಗೂ ಕೊಟ್ಟಿರೋ ಕಾರಣಕ್ಕೆ ನೀವು ಶಿಕ್ಷಣ ಇಲ್ಲಿ ಬಂದು ಇರುವಂತಹ ನಿಜಾಂಶವನ್ನ ಕೇಳಿದ್ದೀರಿ. ಈಗ ಬೃಹತ್ ಹೋರಾಟವನ್ನ ಅವ್ರು ಬಂದಿದ್ದಕ್ಕೆ ನೀವು ಬಂದಿದ್ದೀರಿ. ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ, ನೀವೆಲ್ಲರೂ ಕೂಡ ಇದೇ ಶಾಲೆಯಲ್ಲಿ ಓದಿ ಹೋಗಿದ್ದೀರಿ, ಯಾಕೆ ಪ್ರೈವೇಟ್ ಸ್ಕೂಲ್ ಟೈಪ್ ನಾವು ಮಾಡಬಾರ್ದು? ಮಾಡೋದ್ರಲ್ಲಿ ತಪ್ಪೇನಿದೆ? ಅದಕ್ಕೆ ರೈಟ್ಸ್ ಬೇಕಾ, ಕಾನೂನು ಬೇಕಾ? ಈ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರವನ್ನು ಹೇಳಿ. ನನಗೇನಂದ್ರೆ ಇನ್ನೊಂದು ವಿಷಯ, ಈಗ ನಾನು 14ನೇ ತಾರೀಕಿಂದ ಇಲ್ಲಿಗೆ ಬಂದಾಗ 4 ಸಾರಿ ಇಲ್ಲಿ ಶಾಲೆಯಲ್ಲಿ ಗಲಾಟೆಗಳಾಗಿದೆ. ಆ ಗಲಾಟೆಗಳನ್ನ ನಮ್ಮ ಮಕ್ಕಳು ನೋಡ್ತಿರ್ತಾರೆ. ಇದೊಂದು ಶಾರದಾ ನಿಲಯ. ಮಕ್ಕಳಿಗೆ ನಾವು ಒಳ್ಳೆಯ ಮೌಲ್ಯವನ್ನ ಕಲಿಸುವಂತ ಹೆಜ್ಜೆ ಇಡಬೇಕು. ಈಗ ಬಂದು ಯಾರೋ ಪೇರೆಂಟ್ ಬಂದು ಅವರು ಕೂಗಾಡ್ತಿದ್ದಾರೆ ಅಂದ್ರೆ ಮಕ್ಕಳು 4 ಜನ ನೋಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಿದೆ. ನಾನು ಇದೊಂದು ವಿಷಯ ಏನಂದ್ರೆ ಸರ್, ಪೆನ್ನು ಮಾತಾಡಬಾರ್ದು. ನಾನು ಸರ್ಕಾರಿ ಅಧಿಕಾರಿಗಳು ಇದ್ದಾರೆ, ಅವ್ರಿಗೂ ಗೊತ್ತು, ನನಗೂ ಗೊತ್ತು. ಸರ್ಕಾರಿ ಅಧಿಕಾರಿಗಳಿಗೆ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಏನೇನು ಕಾನೂನುಗಳಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಪೆನ್ನು ಮಾತಾಡಬಾರ್ದು ಯಾವಾಗಲೂ ಕೂಡ. ನಾನು ಹೇಳ್ತಾ ಇದ್ದೀನಿ, ಇದು ಇನ್ನೊಂದು ಸಾರಿ ರಿಪೀಟ್ ಆಗಿದೆ. ನಾವಿಲ್ಲಿ ಮಾಡಿರುವಂತ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ಆಡಿಟ್ ಅಂತ ಮಾಡೋದೇ ಅವ್ರಿಗೆಲ್ಲರಿಗೂ ನಾವು ತೋರಿಸಲಿಕ್ಕೆ ಬದ್ಧವಾಗಿದ್ದೀವಿ. ನಾವು ಅಷ್ಟಿಲ್ಲದೆ ನಾವು ಸರ್ಕಾರಿ ನೌಕರಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ.
ಪ್ರತಿಯೊಬ್ಬರು ಬಂದು ಈ ರೈಟ್ಸ್ ಏನಿದೆ, ಕಾನೂನು ಏನಿದೆ, ಹಾಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ರೆ ಯಾರಿಗೆ ಅಂತ ಉತ್ತರ ಕೊಡೋಣ. ನೀವು ಇದಕ್ಕೆಲ್ಲ ಈ ಸಮಸ್ಯೆಗಳನ್ನ ಇವತ್ತೇ ಬಗೆಹರಿಸಿ ಈ ಒಂದು ಶಾಲೆ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಿ ನೀವೇ ಮುಂದೊಂದು ದಿನ ಈ ಶಾಲೆಯ ಬಗ್ಗೆ ಒಂದು ಹೆಮ್ಮೆ ಪಡುವಂತ ಶಾಲೆಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಹೇಳಿ. ಒಂದೇ ಸಮಸ್ಯೆನಾ? ಮೇಡಮ್ ಅವರು ಆರ್ಟಿಕಲ್ ಬಂದು ನಾವು ಗಲಾಟೆ ಮಾಡಿದ್ವಿ ಅಂತ ಆರ್ಟಿಕಲ್ ನಾವು ಬಂದು ಏನು ಗಲಾಟೆ ಮಾಡಿದೆ ಸರ್. ನಾವೇನು ಬಂದ್ವಿ ಆರ್ಟಿಕಲ್ ಎಷ್ಟು ಇದ್ ಮಾಡ್ತಾರೋ ಅದನ್ನ ನೋಡೋಣ ಅಂತ ಬಂದ್ವಿ. ಇವರೇ ಲೆಕ್ಕಾಚಾರಗಳು ಯಾವ್ದು ಪತ್ರಗಳು ಇಲ್ಲ ಅಂತ ಹೇಳಿಕ್ಕೆ ಅವ್ರು ಆರ್ಟಿಕಲ್ ವಾಪಸ್ ಹೋಗಿ ನಾವೇನು ಅವರು ಬೆಂಗಳೂರಿಂದ ಬಂದಿದ್ರು ಸರ್. ಅವರೇ ಬಂದಿದ್ರು ಅದನ್ನ ಇವ್ರು ಸುಳ್ಳು ಹೇಳಿದ್ರಲ್ಲ. ನಾವ್ ಯಾಕೆ ಬಂದ್ವಿ ಅಂತಂದ್ರೆ ಕೆಲವೊಂದು ಆಡಿಟ್ ರಿಪೋರ್ಟ್ ಅಲ್ಲಿ ಏನೇನು ಗೊತ್ತಾಗುತ್ತೆ ಗೊತ್ತಾಗಲ್ಲ ನಾವು ಬಂದಿದ್ವಿ ಸರ್. ಆಡಿಟ್ ಆಗಿಲ್ಲ ಸರ್. ಆಡಿಟ್ ಬಂದಿತ್ತು. ಆಡಿಟ್ ಆಗಿದೆ ನಾವು ಲೆಕ್ಕಾಚಾರ ಕೇಳಬೇಕಾಗಿತ್ತು. ಓಕೆ ಹೋಗೋಣ ಸರ್. ನಾವು ಬಂದ್ವಿ ಸೈಲೆಂಟ್ ಒಂದು ಜಾಗ ಕೂತಿದ್ವಿ. ಅವ್ರೆಲ್ಲ ಕೇಳ್ತಾ ಇದ್ರು ರೆಕಾರ್ಡ್ ಅಂದ್ಬಿಡಲ್ಲ 12ರಿಂದನೇ ಆಡಿಟ್ ಇಲ್ಲ ಅಂತಂದ್ರೆ ಅವ್ರು ಇವ್ರು ಜೋರ್ ಮಾಡ್ತಾ ಇದ್ರು ಧನಂಜಯ ಸರ್ಗೆ. ಅದನ್ನ ನಾವು ಶಾಂತಿ ಮಾಡ್ಬಿಟ್ಟು ಹೋದ್ವಿ ವಿನಃ ನಾವು ಅವ್ರಿಗೆ ಏನು ಜಗಳ ಮಾಡಿಲ್ಲ ಸರ್. ಆಡಿಟ್ ರಿಪೋರ್ಟ್ ಅವರಿಗೆ ಈಗ ಎಲ್ಲ ಬಡ ವಿದ್ಯಾರ್ಥಿ ಇದ್ದಾರೆ. ಈಗ ಇವರು ಈ ಫಾರ್ಮಿಗೆ ಅಂತ 2300 ರೂಪಾಯಿ ಕೇಳ್ತಾ ಇದ್ದಾರೆ. 300 ರೂಪಾಯಿ ಕೇಳ್ತಾ ಇದ್ದಾರೆ. ಮೇಡಮ್ ನಾವು ಮಾತಾಡೋ ಕೋರ್ಟ್ ಅಂತೆ ಸರ್. ಇದು ಮಾಡೋ ಅವಶ್ಯಕತೆ ಇದೆಯಾ ಸರ್? ಬಡ ಸ್ಕೂಲಲ್ಲಿ ಇಲ್ಲಿ ಬಡ ಮಕ್ಕಳು ಬರೋದು, ಇವರು ಉನ್ನತ ಶಿಕ್ಷಣ ಕೊಡಬೇಕು ಮಕ್ಕಳಿಗೆ. ಸರ್ಕಾರದಿಂದ ಕೊಡ್ತಕ್ಕಂಥ ಯೂನಿಫಾರ್ಮಿಗೆ ಹೊಲ್ಸ್ಕೊಳಕ್ಕೆ 2 ಜೊತೆ ಹೊಲ್ಸ್ಕೊಳಕ್ಕೆ ಆಗ್ತಾ ಇಲ್ಲ ಮಕ್ಕಳ ಕೈಯಲ್ಲಿ. ಇವ್ರು ಎಷ್ಟು ಯೂನಿಫಾರ್ಮ್ ಮಾಡಿದ್ರೆ ಹೇಗೆ? ಸರ್ಕಾರದಿಂದ ಕೊಡ್ತಕ್ಕಂಥ ಯೂನಿಫಾರ್ಮ್ ಒಳ್ಳೆ ಕ್ವಾಲಿಟಿ ಕೊಡಿ ಅಂತ ಇವ್ರು ಗೊತ್ತಾಗ್ಬೋದಲ್ಲ ಟೀಚರ್ಸ್ಗಳು. ಅದನ್ನ ಬಿಟ್ಟು ಇವ್ರು ಎಷ್ಟು ಯೂನಿಫಾರ್ಮ್ ಮಾಡಿದ್ರೆ ಬಡ ಮಕ್ಕಳನ್ನ ಕಳಿಸಿದ್ರೆ ಮನೆ ಇಟ್ಕೊಂಡಿದ್ದಾರೆ. ಅದ ನಾನು ಬಡವಿನೇ, ನಾನು ಮಕ್ಕಳನ್ನ ಇನ್ನೂ ಸೇರಿಸಿಲ್ಲ. ಒಂದು ಪ್ರಶ್ನೆ ನಿಮ್ದು 2300 ಕೊಡ್ತಾರೆ. ಇದು ವಿರೋಧಿ ಸರ್. 2300 ರೂಪಾಯಿ ಯಾಕೆ ಅಷ್ಟು ಮತ್ತೆ ಪ್ರಶ್ನೆ ಇಷ್ಟೊಂದು ನಮಗೆ ಕಂಪ್ಲೇಂಟ್ ಇದ್ದು ಅಷ್ಟೇ ಸರ್. ಅವ್ರ ಬಗ್ಗೆ ಅಷ್ಟೇ. ಬೇರೆಯವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಹಳೆದಿದೆ ಸರ್. ಅವರು ನಮ್ಮ ಹತ್ರ ಒಂದು ಸೆಕೆಂಡ್ ಮೇಡಮ್, ನಾನು ನಿಮ್ಗೆ ಗೊತ್ತಿಲ್ಲ. ನಾನು ನಿಮ್ಗೆ ಯಾರು ಹೌದು ಸರ್. ಉಚಿತ ಶಿಕ್ಷಣ ಸರ್ ಇದಕ್ಕಿಂತ ಮುಂಚೆ 2009ರಲ್ಲೇ ಉಚಿತ ಶಿಕ್ಷಣ ಕಡ್ಡಾಯ ಶಿಕ್ಷಣ ಅಂತ ಆಗಿದೆ. 2011ರಲ್ಲಿ ರಿಯಾಕ್ಟ್ ಆಗಿದೆ. ಆದ್ರೂ ಇವರು 500, 650, 750, 950 ಪೋಷಕರು ಕಟ್ಟಿಸ್ಕೊಂಡಿದ್ದಾರೆ. 2023 ಒಟ್ಟು ಬರೀ ಒಂದೇ ವರ್ಷ ನಾವು ಅದನ್ನೇ ಬರತ್ತಿದ್ವಿ ಸರ್. ಇವೆಲ್ಲ ಹೊರತದ್ದು ಯಾಕೆ ಪೇಪರ್ ಯಾಕೆ ನಮ್ಮ ತಂದಿಲ್ಲ ಸರ್? ಯಾಕಂದ್ರೆ ನಾನು ಈಶ್ವರಲ್ಲಿ ಓದುವ ಅಂತ ಒಂದು ವಿದ್ಯಾರ್ಥಿನಿ. ಇದನ್ನ 10 ಜನ ವಿರುದ್ಧ ಹೋಗ್ಬಾರ್ದು, 10 ಜನ ತಿಳಿಬಾರ್ದು. ಇಲ್ಲೇ ಶಾಲೆ ಒಳಗೆ ಬಹಿರಂಗವಾಗಿ ಅದನ್ನ ತಡೆ ಹಾಕಿ ಒಳ್ಳೆ ರೀತಿಯಲ್ಲಿ ಏನ್ ಮಾಡಿದ್ರು ಇಷ್ಟ ಆಗಿದೆ ತಗೊಂಡಿದ್ದಾರೆ ತಪ್ಪು. ಈಗ ಎಷ್ಟೇನು ಸೇರ್ತದೆ ಎಷ್ಟೇನು ಸೇರ್ತದೆ ಎಷ್ಟೇನು ತೀರ್ಮಾನ ಮಾಡಿದ್ರೆ ಹೌದು ಸರ್ ಮಾಡಿ ಎಷ್ಟೇನು ತೀರ್ಮಾನ ಮಾಡಿದ್ರೆ ಶಾಲೆಯಲ್ಲಿ ಯೂನಿಫಾರ್ಮ್ ಮಾಡುವಾಗ ಬಂದಿದ್ರಲ್ಲ ಮೀಟಿಂಗ್ಗೆ ಅವತ್ತ ಸಹ ಕೇಳ್ತಿ ಎಲ್ಲರೂ ಇಲ್ಲಿ ಇರೋರು ಈಗ ಬಂದಿದ್ದಾರಲ್ಲ ತಂದರ ಹತ್ರ ಇವರು ಮೀಟಿಂಗ್ ಒಳಗೆ ಏನ್ ಮಾತಾಡಿದ್ದಾರೆ ಮೇಡಮ್ ಅಂತಂದ್ರೆ ಯಾವುದೇ ಲೆಕ್ಕಾಚಾರಗಳು ಕೇಳಕೂಡದು. ನಾನು ಮಾಡಿದ ಯೂನಿಫಾರ್ಮ್ ಈ ತರ ಇದೆ, ಈ ತರ ಮಾಡ್ಬೇಕು ಅಂತ ಇದೀವಿ. ಮಕ್ಳಿಗೆ ಬರ್ತಡೇ ಮಾಡಬೇಡಿ, ಆ ಬರ್ತಡೇ ದುಡ್ಡನ್ನ ಯೂನಿಫಾರ್ಮಿಗೆ ಅಂತ ಕೊಡಿ ಇದನ್ನು ಹೇಳಿದಾರ. ಅದನ್ನ ಹೇಳಿದ್ದಾರೆ. ಈಗ ನಮ್ಗೆ ನಾವ್ ಹೇಳ್ತಾ ಇರೋದೇನು, ಒಂದು ವಿದ್ಯಾರ್ಥಿನಿಗೆ ಇವರು 10 ವಿದ್ಯಾರ್ಥಿನಿಗೆ
ಎಲ್ಲಿಂದನೋ ದಾನಿಗಳ ಹತ್ರ ಕಲೆಕ್ಟ್ ಮಾಡ್ಕೊಂಡು ಕೊಡ್ಬೋದು. ವರ್ಷ ಇದನ್ನೇ ಮಾಡೋದಾಗತ್ತಾ? ಎಲ್ಲ ತಾಯಿ ಈ ಒಂದು ಈಗ ನಾಳೆ ಕೇಳ್ತಾರೆ, ನಾನು ಮನೆ ಟೆಸ್ಟ್ ಮಾಡ್ಕೊಂಡೆ, ನನಗೆ BP ಶುಗರ್ ನಾಳೆಗೆ ಹೆಚ್ಚು ಕಮ್ಮಿ ಆಗ್ಬೋದು, ನಾಳೆ ಸಿಗ್ಬೋದು. ಅದನ್ನ ಈಗ ಸರ್ ಏನ್ ಗೊತ್ತಾ ಅದು ಬೇಡ ಸರ್ ಅಂತ ನಾವ್ ಹೇಳ್ತಾ ಇರೋದು. ಸರ್, ಈಗ ಮೇಡಮ್ ನಾನು ತಮ್ಮಲ್ಲಿ ಕೈ ಮುಗಿದು ಆಯ್ತು ತಡೀರಿ ಮೇಡಮ್, ನೀವು ಸುಮ್ಕಿರ್ರಿ. ನೀವು ಯಾರು ಮಾತಾಡ್ಬೇಡ್ರಿ ಶಾಸಕ ಮುಗಿದಾಗಿದೆ ಸರ್. ಈ ಹಿಂದೆ ಇದೇ ರೀತಿ ಪ್ರಸ್ತಾಪ ಆಗಿ ಒಂದು ಮೀಟಿಂಗ್ ನಿಂತು ಆಮೇಲೆ ಚರ್ಚೆ ಆಯಿತು. ಹೇಳೋದು ಏನಂದ್ರೆ ನಮ್ಮ ಶಾಲೆಯಲ್ಲಿ ಇರೋ ನಾವು ಯಾವ ರೀತಿ ಮಾಡೋಣ, ಮಕ್ಕಳ ಮೇಲೆ ಒತ್ತಡ ಹೇಳೋದು ಬೇಡ. ನಾವು ಹಳೆ ಕಮಿಟಿಯವರು ಇಷ್ಟಿಷ್ಟು ಅಂತ ಅಮೌಂಟ್ ಹಾಕೋಣ, ನಮ್ಮ ಕಡೆಯಿಂದ ಅಮೌಂಟ್ ಹಾಕ್ಬಿಟ್ಟು ದಾನಿಗಳನ್ನು ಶಾಲೆ ಅಂದರೆ ಭಾಳ ಚೆನ್ನಾಗಿದ್ದಾರೆ, ಅವ್ರಿಗೆ ಹಿಡಿದು ಈ ರೀತಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತೇಳಿ ನಾವು ಅವಾಗ ತೀರ್ಮಾನ ಮಾಡಿದ್ವಿ. ನಾವು ಯಾವತ್ತೂ ಮಕ್ಕಳ ಮೇಲೆ ಹೇರಳವಾಗಿ ಬೇರ್ಪಡ್ತೇವೆ. ಆಮೇಲೆ ಮನೆ ಹೋಗಿ ಫೀಸ್ ಕಡಿಮೆ ಎಲ್ಲ ಮಾಡಿಸಿದ್ದೀವಿ, ನಿಮ್ಮ ಮಕ್ಕಳು ಸೇರಿಸಿರ್ತಾರೆ 120, 140 ಚಿಲ್ಲರೆ ಆ ಟೈಮಲ್ಲಿ ಓದೋ ಸರಿ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ವಿ, ಮನೆ ಹೋಗಿ ಈ ಥರ ನಾವು ಮಾಡಿದ್ದೀವಿ. ನಾವು ಮಕ್ಕಳ ಮೇಲೆ ಒತ್ತಡ ಹೇರಲೇಬಾರ್ದು ಅಂತಲೇ ನಾವು ಇದು ಮಾಡಿದ್ವಿ. ಇದ್ರಲ್ಲಿ ನಮ್ಮ ತಪ್ಪೇನಿದೆ? ನಮ್ಮ ತಪ್ಪೇನಿದೆ ಇದರಲ್ಲಿ? ನಾವೇ ನಮ್ಮ ಫೀಸ್ ನನ್ನ ಮನೆಗೆ ತಗೊಳ್ತೀನಿ ಬೇಡ, ಬಡ ಮಕ್ಕಳು ಇದ್ದಾರೆ. ಎಷ್ಟೋ ಜನ ಈಗ ನಮ್ಮನ್ನು ಹೇಳಿದ್ರು, ಅಣ್ಣ ನೀವಿದ್ದಾಗ ಫೀಸ್ ಕಡಿಮೆ ಮಾಡಿ ನೀವು ನೋಡಿದ್ರೆ 2,000 ಸೆಟ್ ಕೇಳ್ತಾ ಇದ್ದಾರೆ, ನಾವೆಲ್ಲ ಕಟ್ಟಬೇಕು. ಒಂದು ಅಮ್ಮ ಬಂದು ಹೇಳ್ತು, ನನ್ನ ಮಗುನ ಯಾವ್ದಾದ್ರು ಬಟ್ಟೆ ಅಂಗಡಿ ಹಾಕಿದ್ರೆ 2,000 ರೂಪಾಯಿ ಸಂಬಳ ಬರುತ್ತೆ, ನನ್ನ ಜೀವನ ಸಾಗತ್ತೆ ಅಂತ. ಹೋದೆ ಮಗು ಆ ಮಗು ಭವಿಷ್ಯ ಆಯ್ತು. ಈ ಹಳ್ಳಿ ಪೋಷಕರು ಇದ್ರಲ್ಲ ಬಗ್ಗೆ ನಿಮ್ದು ಒಪಿನಿಯನ್ ಇದೆಯೋ ಏನು ದೊಡ್ಡ ಕೊಡ್ತಾರೆ ಪ್ರತಿಯೊಂದು ಪೇರೆಂಟ್ಸ್ ಫೋನ್ ಮಾಡಿ ರಾತ್ರಿ ಹೊತ್ತು ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಯಾವ ಯೂನಿಫಾರ್ಮ್ ವಿಚಾರದಲ್ಲಿ ಯೂನಿಫಾರ್ಮ್ ನಾವು ಮಾಡ್ಬೇಕು ಅಂತ ಮಾಡ್ಕೊಂಡಿದೀವಿ, ನೀವು ಯೂನಿಫಾರ್ಮಿಗೆ ಅಮೌಂಟ್ ಕಟ್ಟಿ ಅಂತ ಎಲ್ಲರಿಗೂ ಮೋಟಿವೇಟ್ ಮಾಡ್ಕೊಂತ ಬರ್ತಿದ್ದಾರೆ. ಒಂದು ಇನ್ನೊಂದು ಸರ್, ಅವರು ಮತ್ತೊಂದು ವಿಚಾರ ಮಾತಾಡ್ತಾರೆ, ಅವ್ರು ಹೇಳ್ದಂಗೆಲ್ಲ ಕೇಳ್ಬೇಡಿ ಅಂತ ಅವ್ರಿಗೆ ಪೋಷಕರಿಗೆ ಫೋನ್ ಮಾಡಿ ಹೇಳ್ತಾರೆ. ನಾವ್ ಹೇಳ್ತೀವಂತೆ ಪೇರೆಂಟ್ಸ್ ಗಳಿಗೆ ಹೋಗಿ ಯೂನಿಫಾರ್ಮ್ ಅಮೌಂಟ್ ಅವ್ರೇನೇನು ಕೇಳ್ಬೇಡಿ, ಪ್ರತಿ ಒಂದ್ ಮಕ್ಕಳಿಗೂ ಪೇರೆಂಟ್ಸ್ಗೂ ಫೋನ್ ಮಾಡಿ. ಸರ್ ಇವರು ಮಕ್ಕಳಿಗೆ ಏನೇನು ಹೇಳಿದ್ದಾರೆ? ಇಲ್ಲಿ ಬಂದಿರೋ ಪೇರೆಂಟ್ಸ್ ನಾವು ಮಾಡ್ಬೇಡ ಸರ್. ಪ್ರತಿ ಒಂದು ಎಷ್ಟು ಮಕ್ಕಳಿದಾರೋ ಅಷ್ಟು ಮಕ್ಕಳಿಗೆ ಪೇರೆಂಟ್ಸ್ ನ ಸಭೆ ಕರೆಸಿ ಸರ್, ಎಲ್ಲರೂ ಒಪಿನಿಯನ್ ಇದ್ರೆ ಅದನ್ನ ತಗೊಳ್ಳಿ ಸರ್, ಅಷ್ಟೇ ಸರ್. ಈಗ ಕೆಳಗೆ ಎಸ್ಟೆನ್ಸ್ ಇಲ್ಲ, ನೀವಿದ್ದಾಗ ಏನ್ ಮಾಡ್ಬೇಕು ಮಾಡಬೇಕು. ಈಗಿರ್ತಕ್ಕಂಥ ಎಸ್ಟೆನ್ಸ್ ಇಲ್ಲ, ಎಷ್ಟು ಜವಾಬ್ದಾರಿ ಕಾಣ್ತಾ ಇದ್ರು. ಪ್ರತಿಯೊಂದು ಊರಾಗೂ ನಾನು ನೋಡ್ಸಲ್ಲ, ಮುಂಚೆ ಎಲ್ಲ ಎಸ್ಟೆನ್ಸ್ ತಪ್ಪಿಕೊಂಡು ಇತ್ತೀಚೆಗೆ ಒಂದು 8-10 ವರ್ಷದಿಂದ ಪೋಷಕರು ಎಷ್ಟು ಕಾಳಜಿ ಗೊತ್ತಾಗಂದ್ರೆ ಮಕ್ಕಳ ಬಗ್ಗೆ ಕೂಲಿ ಮಾಡೋದು ಸಹ ಪ್ರೈವೇಟ್ ಕಳಿಸ್ತಾರೆ. ಬೇಡ ನನ್ನ ಮಕ್ಕಳಿಗೆ ಕಳಿಸ್ತಾರೆ, ಭಾಳ ಹೋಗ್ಬೋದು ಇಲ್ಲ, ಅವಾಗ ಏನೋ ಒಂಥರ ಯೂನಿಫಾರ್ಮ್ ಚೆನ್ನಾಗಿರ್ಬೇಕು, ನಾವು ಇಂಗ್ಲೀಷ್ ಅದಕ್ಕೊಂದು ಆಸೆ ಐತಿ. ಈ ಬಡವರು 2,300 ಒಂದು ರಾತ್ರಿ ಕೂದು ಹೇಳ್ತೀವಿ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಆದರೆ ಈಗೇನು ಈಗ ಇರ್ತಕ್ಕಂಥ STMC ತೀರ್ಮಾನ ಮಾಡಿದ ಬಗ್ಗೆ ಅದೆಲ್ಲರೂ ಏರಿಕೆ ತೀರ್ಮಾನ ಮಾಡಿದಂಗೆ ಸುಪ್ರೀಮೇ ಎಸ್ಟಿಮೇಸಿ ಪ್ರತಿಯೊಂದಕ್ಕೂ STMC ಗತಿಗಳು. ಇತ್ತೀಚೆಗೆ STMC ಆದ್ಮೇಲೆ ಹಿಂದಿದ್ದ ಬಿಲ್ಡಿಂಗ್ ನೋಡಿದ್ವಿ ನಾನು. ನಾನು 2025 MLA ಆದಾಗ RAMS ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅದರಲ್ಲಿ ಅವ್ರು ಪೋಷಕರಿಗೆ ಜವಾಬ್ದಾರಿ ಇರ್ತಿಲ್ಲ. ಕಾಂಟ್ರಾಕ್ಟ್ ರಜಾ ಕಟ್ಟಿದ ಗಂಟೆ ಬೆಲೆ ಗೌರ್ಮೆಂಟ್ ಇಟ್ಟ ಹೊಂಟ ಎಲ್ಲ ಸೋರ್ತವೆ. ನನ್ನ ಕಾಲ ನಾನು ಕಟ್ಟಿದ ಬೆಳಿಗ್ಗೆ ಸೋರ್ತವೆ. ಇತ್ತೀಚೆಗೆ ನೋಡಬೇಕು, ಎಲ್ಲೇ ಹೋಗಿ ಪೋಷಕರು ನಿಂತಿದ್ದು ಕೆಲಸ ಮಾಡ್ತಾರೆ. ಸಿಮೆಂಟ್ ಕಮ್ಮಿ ಆಗಿದೆ, ನಿಮ್ಗೆ ಹೇಳ್ತಾರಲ್ಲ ಇನ್ ಜನರಲ್ಲ, ನೀರು ಭಾಳ ಜನ ಜವಾಬ್ದಾರಿ ಮಾಡ್ತಾರೆ. ತಹಸೀಲ್ದಾರವರೇ ಅವರೇ ದುಡ್ಡು ಕೆಲಸ ಮಾಡ್ತಾರೆ. ಅಂದರೆ ಒಳ್ಳೆಯ STMC ಮಕ್ಕಳಿಲ್ಲ ಅಂದರೆ ಅಂದರೆ ಯಾರು STMCಗೆ ಪೋಷಕರೇ. ಇತ್ತೀಚೆಗೆ ಇನ್ನೊಂದು ಹೇಳ್ತೀವಿ, ಈ ನಮ್ಮ ಸರ್ಕಾರದ ಮೊನ್ನೆ ನಾವು ಉದ್ಘಾಟನೆ ಮಾಡ್ತೀವಿ, ನಮ್ಮಲ್ಲಿ ಮಕ್ಕಳ ಸೈನ್ಗೆ ತಕ್ಕಂತೆ ಬಿಲ್ಡಿಂಗ್ ಕೊಡ್ತೀವಿ. ಅದು 90% ನಿಲ್ಲಿಸಿದೆ, ರಿಪೇರ್ ಮಾಡಿ ನಿಲ್ಲಿಸ್ತೀವಿ. 150 ಹೊಸ ಕಟ್ಟಡ ಕಟ್ಟಿಸ್ತೀವಿ. ಈಗ 4 KPC ಶಾಲೆ ಇದ್ದಾವೆ, ಹಿಂದೆ 2 ಇದ್ದಾವೆ, 10 ಮರಾಠಿ ಶಾಲೆ ಇದ್ದಾವೆ.
ಇಷ್ಟೆಲ್ಲ ಇದ್ರೂ ಸಹ ಈಗಲೂ ಸಹ ಭಾಳಷ್ಟು ಬೇಡಿಕೆ. ಈಗ ನಮ್ಮ ಪಕ್ಕದ ಸಂಖ್ಯೆ ಈಗ ನಾವು ಯಾರು ಸುಳ್ಳು ಹೇಳಬೇಕೆಲ್ಲ ಆನ್ಲೈನೇ ಗೊತ್ತಾಗುತ್ತೆ. ದಾವಣಗೆರೆ ಹೊಂದಾಣಿಕೆ ತಕ್ಷಣ ಯಾವ್ಯಾವ ಸ್ಕೂಲ ಎಷ್ಟು ಕೊಡ್ತಾರೆ, ಬೇಸ್ಟ್ ಇರ್ತಾರೆ, ಎಕ್ಸಸ್ ಅದ ಬೇರೆ ಡಿಬಿಟ್ ಮಾಡು, ಕಮ್ಮಿ ಅದ ಬೇಸ್ ಮಾಡು. ಈಗ ನಮ್ಮ ತಾಲೂಕು ಲೆಕ್ಕ ಪ್ರಕಾರ ಮೊನ್ನೆ ಸೆಕೆಂಡ್ ಲೆಕ್ಕ ಪ್ರಕಾರ ಈಗ ನಾವು ಇರ್ತಕ್ಕಂಥ ಇವತ್ತಿನ ಪ್ರಕಾರ 103 ಜನ ಶಿಕ್ಷಕ ಕೊಡ್ತೀವಿ. ಮಕ್ಕಳ ಸಂಖ್ಯೆಗೂ ಶಿಕ್ಷಕರ ಸಂಖ್ಯೆ ನಾವು ಈಗ 50 ಜನಕ್ಕೆ ಮಾತ್ರ ಸರ್ಕಾರ ಶಿಕ್ಷಕರ ತಗೊಳ್ಳಿಕ್ಕೆ DDP ದುಡ್ಡು ಕೊಡ್ತಾರೆ. ಆದರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಏನು 50 ಜನ ಆಯ್ಕೆ ಮಾಡಿರಲ್ಲ, ಈ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ STMC ಒಂದು. ಇನ್ನು 53 ಕಮ್ಮಿ ಇರಲ್ಲ, 50 ಕಮ್ಮಿ ಇರೋದು ಸಹ ಸರ್ಕಾರ ಏನು ಅನಿಸ್ಬಿಟ್ಟು ಯಾವುದಾದ್ರೂ ಖಾಸಗಿ ಶಾಲೆಗಳಲ್ಲಿ ನಮ್ಮ ಅವನು 50-30 ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿಯಾಗಿ ಶಿಕ್ಷಣ ಗ್ರ್ಯಾಂಡೆಡ್ ಪೋಸ್ಟ್ ಆಗಿ ಹೊಂದಾಣಿಕೆ ಒಳಪಟ್ಟ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರಿದ್ದರೆ ಅವರು ತಾತ್ಕಾಲಿಕವಾಗಿ ಅಲ್ಲಿ ಅವ್ರ ಅನುಕೂಲ ಆಗುತ್ತೆ ಪಕ್ಕ ಸ್ಕೂಲ್ಗೆ ಹಾಕಿ ಎಲ್ಲಿ ಶಾರ್ಟೇಜ್ ಆಯಿತು 53 ಶಾರ್ಟೇಜ್ ಆ ಅದೇ ಮತ್ತೆ ಕುಂಬಳೂರು ಆಂಜನೇಯ ಪ್ರೌಢಶಾಲೆ ಖಾಸಗಿ ಅಲ್ಲಿ ಒಬ್ಬ ಮಕ್ಕಳ ಸಂಖ್ಯೆ ಕಮ್ಮಿ ತೆಗೆದು ಎಲ್ಲಿಗೆ ಹಾಕಿದ್ದಾರೆ ತಾತ್ಕಾಲಿಕವಾಗಿ ಅಂತ ಆದೇಶ ಬಿಟ್ಟು ಅದೇ ಅವರು ಸರ್ಕಾರಿ ಶಾಲೆ ಕಳಿಸಿ ಅಲ್ಲಿ ಒಬ್ಬ ಶಿಕ್ಷಕ ಕಮ್ಮಿ ಅದ ಇಡೀ ಊರಲ್ಲಿ ಬಂದು ಮತ್ತು BO ಸರ್ಕಲ್ ಅಂತ ಅವ್ರಿಗೆ ಒಂದು ನಾವು ಸರ್ಕಲ್ ಅವ್ರಿಗೆ ಸಂಬಳ ನೌಕರಿ ಹೋಗೋದು ಪಕ್ಕದ ಏನು ಸರ್ಕಾರ ಆದೇಶ ಹೋಗ್ಬೇಕು. ಈ ರೀತಿ ಇತ್ತಲ್ಲ ಈಗಲೂ ಈಗೇನು ನಾವು 50 ಜನ ಶಿಕ್ಷಕ ಕೊಡಲ್ಲ ಶ್ರೀನಿವಾಸ ಅದು ಆಯ್ಕೆ ಇವ್ರು ಯಾರು ಮಾಡೋದು, ಹೆಡ್ಮಾಸ್ಟರ್ ಮಾಡಲ್ಲ, BO ಮಾಡಲ್ಲ, ಯಾರು ಮಾಡೋದು. ಪೋಷಕರು ಅರ್ಜಿ ಕಟ್ತಾರೆ, ಆ ಪಂಚಾಯತಿ ಒಳಗೆ ಅರ್ಜಿ ಕಟ್ಟಿದ್ಮೇಲೆ ಅವರು ಯಾರು ವಿಷಯ ಏನೋ ಆಗಲಿ ಸಮುದ್ರ ಪೇಪರು ಹಾಳೆ ಮತ್ತೆ ಅದಕ್ಕೋಸ್ಕರ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇದೆ ಅವ್ರಿಗೆ ತೀರ್ಮಾನ ಮಾಡಿದಾಗ ನೀವು ಮೇಡಮ್ ಬಗ್ಗೆ ಚಾಟ್ ಮಾಡ್ತೀವಿ ನಾವು ಕಾಣ್ಕೋಬೋದು ಒಳ್ಳೆ ಟೀಚರ್ ಅವರು ಅದಾ ಒಂದು. ಎರಡನೇದು ನೀವು ಇಷ್ಟೆಲ್ಲ ಮಾಡ್ತಿರಲ್ಲ ಏನು ಗೊತ್ತಿರ್ಬೋದು 10,000 ಏನು ಮಾಡ್ತಾ ಇದ್ದೀನಿ ಇಷ್ಟ ಈಗ ದಯವಿಟ್ಟು ತಪ್ಪಿಕಪಟ್ಟು ದಯವಿಟ್ಟು STMC ಅಂತ ವಿರೋಧ ಬೇಕಂದ್ರೆ ನಾನು ಯಾಕೆ ಬಿಡುಗಡೆ ಮಾಡಿದ್ರೆ ಯಾಕೆ ಪೇಪರ್ ನಾನು ಪೇಪರ್ ನೋಡಿದ್ದೆ. ಪೇಪರ್ ನೋಡಿ ಯಾರು ಪೇಪರ್ ಹೇಗೆ ಬೇಕು ನನಗಾಗ್ತೇನೆ ಈ ಭಾಳ ಗೊಂದಾಗೈತೆ ಆಗಿ ಅಂತ ಇನ್ನಾಗೆ ನಾನು ಪೇಪರ್ ಮಾಡಿದ್ದೆ. ಈಗ ಪ್ರೆಸ್ ಮೀಟ್ ಬೈದೆ ಅಲ್ಲ ಶುಕ್ರವಾರ ಅವರೆಲ್ಲ ಮಂಗಳವಾರ ಬೆಳಿಗ್ಗೆ 12 ಗಂಟೆಗೆ ಒಳ್ಳೆಯದು ಪೇಪರ್ ಅಲ್ಲಿ ಯಾವುದೋ ಇಂಜಿನಿಯರ್ ಕಲ್ತು ಬರ್ತಾರೆ ನಾವು ಯಾವ್ದು ಇನ್ನೊಬ್ಬ ಬರ್ತಾನೆ ಗೊತ್ತು. ಈ ಶಿಕ್ಷಣ ಹೇಗೆ ಹೊಡೆದು ಡಾಕ್ಟರ್ ಹೊಡೆದ ಹೋಗಬೇಕು ನಮ್ಮೆಲ್ಲ ಹೇಳ್ಕೊಡ್ತಾನೆ ಹಾಸ್ಪಿಟಲ್ ತಾನೆ ಸ್ಕೂಲ್ಗಳು ತಾನೆ ಎಲ್ಲ ತಾನೆ ಹೈಸ್ಕೂಲ್ ತಾನೇ ಆಗ್ತಿಲ್ಲ ನಾನು ಎಲ್ಲೂ ನೋಡ್ಬೋದು ಅದು ಏನು ಹೊಡಿಕೊಂಡು ಸರ್ ಈಗೆಲ್ಲ ಕೈ ತುಂಬ ಸಂಬಳ ತೆಗ್ದಿದ್ದಾರೆ ಲಕ್ಷಗಂಟೆ ಒಂದು ಬರ್ತಾರೆ ಅವನೇನು ತಿನ್ನ ಆಗ್ತೀನಿ ದೂರಾಗಿ ದಯವಿಟ್ಟು ನಿಮ್ಮ ಮಕ್ಕಳಿಂದ ಗೊತ್ತಿಲ್ಲ ಏನೋ ವಾಲಿ ಜಾಸ್ತಿ ಅಂತ ನೀವು ತಿಳ್ಕೊಬೋದು. ನಮ್ಮಲ್ಲಿ ಈಗ ಅವರಲ್ಲಿ ಈಗ ತಾವಿನಾಗ ಯಾರು ಫೋನ್ ಮಾಡಬೇಕು ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ನೀವು ಒಳ್ಳೆಯ ದೃಷ್ಟಿಯಿಂದ ಫೋನ್ ಮಾಡಿ. ನೀವು ಬೆಳಿಗ್ಗೆ ಬರಬೇಕು ಟಿಡಿ ಕಟ್ಕೊಂಬ ಇಲ್ಲ ನೀವು ದುಡ್ಡಿಸ್ಕೊಂಬ ಸೇರ್ಸ್ಕೊಂಬ ಬ್ಲಡ್ ಕಿತ್ತಂಬ ಎಲ್ಲ ಪೋಷಕರು ಮನೆಗೆ ಹೋಗಿ ಮಕ್ಕಳು ಸೇರ್ತಾರೆ. ಮನೆಗೆ ಹೋಗಿ ಅವರೇ ಮೋಟಿವೇಟ್ ಮಾಡ್ತಾರೆ. ಯಾಕೆಂದ್ರೆ ಸರ್ಕಾರಿ ಸ್ಕೂಲ್ಸ್ಗಳು ಬರ್ತಾರೆ ಒಳಗಡೆ ಮಾಡ್ತಾರೆ ಏನಾದ್ರು ತಂತ್ರವನ್ನು ಮಾಡ್ತಾರೆ ಎಲ್ಲ ಇನ್ನೂ ಮಾಡ್ತಿರ್ತಾರೆ. ನಾವು ಇನ್ನೇ ದೃಷ್ಟಿಲ್ಲ ಇದು ದೊಡ್ಡ ಇಶ್ಯೂ ಮಾಡಿ ಪೇಪರಿಗೆ ಹೋಗಿ ಏನೋ ಹೊಂದಾಣಿಕೆ ಆಗಿತ್ತು ನನಗೆ ತಾಲೂಕು ಮನೆಯಲ್ಲಿ ತೆಗೆದುಕೊಂಡು ಇಲಾಖೆ ಮನೆಗೆ ತೆಗೆದುಕೊಂಡು ಶಾಲಾ ಮನೆಯಲ್ಲಿ ಕೈ ಮುಂದೆ ವಿನಂತಿ ಮಾಡ್ತಿರ್ತಾರೆ. ಈಗ ಮೇಡಮ್ ಯಾರು ಸ್ವಇಚ್ಛೆಯಿಂದ ಕೊಡ್ತಾರೋ ಅವ್ರು ಕೊಡಬೇಕು ಅಂತ ತೀರ್ಮಾನ ಮಾಡಿ ನೀವು ಅವರ ಯಾರು ಒತ್ತಾಯ ಮಾಡಿ ಕೊಡೋದು ಒಂದು ಡೇಟ್ ಇಟ್ಕೊಡಿ ಯಾರು ಸ್ವಇಚ್ಛೆಯಿಂದ ಬಂದು ಕೊಡ್ತಾರೋ ಅವ್ರು ಯಾರು ಸ್ವಇಚ್ಛೆಯಿಂದ ಬಂದು ಕೊಡೋದು ಅದು ಅವ್ರು ನಮ್ಮ ಮಕ್ಕಳು ನಾವು ಇಷ್ಟೆಲ್ಲ ದೇಶದಲ್ಲಿ ಅದೇ ಹಂಗಾಗಿ ನೀವೇನು ಯಾರು ತಗೊಂಡು ಒಂದು ಕೈ ಬೆಟ್ಟ ತಗೊಂಡು ಕೊಡೋದು ಒಟ್ಟು ಎಷ್ಟು ಮಕ್ಕಳು ಆಗ್ತಾರೆ ಎಷ್ಟು ಜನ ಕೊಡ್ತಾರೆ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಇನ್ನೆಷ್ಟು ಸ್ಟ್ಯಾಂಡರ್ಡ್ ಆಗುತ್ತೆ ಅದು ಸೇರಿ ತಪ್ಪಿಸ್ಕೊಳ್ಳೋದು ನಾನು ಯಾವುದೋ ಶಾಸಕ ಇನ್ನೊಂದು ಯಾರು ತೊಂದರೆ